ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಸೆಕೆಂಡ್ರಲ್ಲಿಯ ನಾವು ಈಗಾಗಲೇ ತ್ರಿಕೋನ ಪಾಠದಲ್ಲಿಯ ಕೆಲವು ಭಾಗಗಳನ್ನ ನಾವೀಗ ನೋಡಿರುವೆ ಮಕ್ಕಳೇ. ತ್ರಿಕೋನ ಈ ಪಾಠದಲ್ಲಿಯ ಹಿಂದಿನ ಕೆಲವು ಗುಣಧರ್ಮಗಳನ್ನ ಉಪಯೋಗ ಮಾಡಿ ನಾವು ಕೆಲವು ಪ್ರಮೇಯಗಳನ್ನ ಕೂಡ ನಾವು ನೋಡಿರುವೆ. ಈ ಪಾಠದಲ್ಲಿ ಅಂದ್ರೆ ಈ ಭಾಗದಲ್ಲಿ ನಾವು ಸರೂಪ ತ್ರಿಕೋನಗಳು ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಕೆಲವು ಆಕೃತಿಗಳನ್ನ ನೋಡಿ ಮಕ್ಕಳ. ಇಲ್ಲಿ ತ್ರಿಕೋನಗಳು ಒಂದೇ ರೂಪದಲ್ಲಿ ಕಾಣುವಂತಹ ತ್ರಿಕೋನಗಳು ಅಥವಾ ವರ್ತುಳಗಳು ಹಾಗೂ ಷಟ್ಕೋನಗಳು ಮತ್ತು ಚೌಕೋನಗಳು ಈ ರೀತಿಯಾಗಿ ಒಂದೇ ಪ್ರಕಾರದ ಆಕೃತಿಗಳನ್ನ ನೀವು ನೋಡಿರುವಿರಿ. ಪ್ರತಿಯೊಂದು ಭಾಗದಲ್ಲಿ ತೋರಿಸಿದ ಎರಡೆರಡು ಆಕೃತಿಗಳ ಆಕಾರ ಒಂದೇ ರೀತಿ ಇದೆ, ಆದರೆ ಆಕೃತಿಗಳು ಚಿಕ್ಕ ದೊಡ್ಡದಾಗಿವೆ. ಅಂದರೆ ಅವುಗಳು ಏಕರೂಪವಿಲ್ಲ, ಅವು ಏಕರೂಪ ಇರುವುದಿಲ್ಲ. ಹೀಗೆ ಒಂದೇ ರೀತಿ ಕಾಣುವ ಆಕೃತಿಗಳಿಗೆ ಅಂದ್ರೆ ಸಮಾನ ರೂಪ ಇರುವಂತಹ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಎನ್ನುವರು. ಹಾಗಾದ್ರೆ ಇಲ್ಲಿ ಫೋಟೋಗಳನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ತಾಜ್ ಮಹಲ್ ಫೋಟೋ ಎರಡು ಒಂದೇ ರೀತಿಯಾಗಿ ಕಾಣ್ತಾ ಇದೆ. ಒಂದು ದೊಡ್ಡದಾಗಿರ್ತಕ್ಕಂಥ ಫೋಟೋ, ಇನ್ನೊಂದು ಚಿಕ್ಕದಾದಂತಹ ಫೋಟೋ ಇದೆ. ಯಾವುದೊಂದು ಫೋಟೋ ಅದರಿಂದ ತೆಗೆದ ಇನ್ನೊಂದು ದೊಡ್ಡ ಫೋಟೋ ಇವುಗಳಲ್ಲಿ ಸಮರೂಪತೆ ಕಂಡು ಬರುವುದು. ಅದರಂತೆ ರಸ್ತೆ ಮತ್ತು ರಸ್ತೆಯ ನಕಾಶೆ ಇವುಗಳಲ್ಲಿಯೂ ಕೂಡ ಸಮರೂಪತೆ ಕಂಡು ಬರುತ್ತದೆ. ಎರಡು ಆಕೃತಿಗಳಲ್ಲಿಯ ಭುಜಗಳ ಪ್ರಮಾಣ ಬದ್ಧತೆ ಇದು ಸ್ವರೂಪ ಆಕೃತಿಗಳ ಮಹತ್ವದ ಗುಣಧರ್ಮವಿದೆ. ಸಮರೂಪ ಆಕೃತಿಗಳಲ್ಲಿ ಕೋನಗಳಿದ್ದರೆ ಅವುಗಳು ಏಕರೂಪವಿದ್ದು ಅದೇ ಅಳತೆಯನ್ನ ಹೊಂದಿರಬೇಕು. ಇದು ಮಹತ್ವದ್ದು ಮಕ್ಕಳ. ಏನಿದೆ ನೋಡಿ, ಎರಡು ತ್ರಿಕೋನಗಳ ಅಂದ್ರೆ ಭುಜಗಳು ಪ್ರಮಾಣದಲ್ಲಿರಬೇಕು ಮತ್ತು ಅವುಗಳ ಏಕರೂಪ ತ್ರಿಕೋನಗಳ ಕೋನಗಳು ಅಂದ್ರೆ ಸಂಗತ ಕೋನಗಳು ಏಕರೂಪವಾಗಿರಬೇಕು. ಎರಡು ರಸ್ತೆಗಳಲ್ಲಿ ಯಾವುದೇ ಕೋನ ಇದೆ ಅದೇ ಕೋನ ನಕಾಶೆಯಲ್ಲಿ ಇರದಿದ್ದರೆ ಆ ನಕಾಶೆಯು ದಿಕ್ಕು ತಪ್ಪಿಸುವಂತಹ ನಕಾಶೆ ಆಗಿರುವುದು. ಯಾಕಂದ್ರೆ ಒಂದೇ ರೀತಿಯಾಗಿ ಕಾಣದೇ ಇರುವುದಕ್ಕೆ ಆ ರೀತಿ ಆಗಿರುತ್ತೆ. ತ್ರಿಕೋನಗಳ ಸಮರೂಪತೆ ಇರಬೇಕಾಗಿದ್ರೆ, ಉದಾಹರಣೆಗಾಗಿ ಈಗ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ನಲ್ಲಿ ಎರಡು ತ್ರಿಕೋನಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಪ್ರತಿಯೊಂದು ಕೋನಗಳು ಅಂದ್ರೆ ಎರಡು ತ್ರಿಕೋನಗಳ ಸಂಗತ ಕೋನಗಳು ಏಕರೂಪವಾಗಿರಬೇಕು ಮತ್ತು ಸಂಗತ ಭುಜಗಳು ಪ್ರಮಾಣದಲ್ಲಿರಬೇಕು ಎಂಬುದು ಈ ಸ್ವರೂಪತೆಯ ಮುಖ್ಯ ಗುಣಧರ್ಮವಾಗಿದೆ. ಹಾಗಾದ್ರೆ ಈ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ತೆಗೆದುಕೊಂಡ್ರೆ ಕೋನ ಎ ಈಕ್ವಲ್ ಟು ಕೋನ್ ಪಿ, ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ ಹಾಗೂ ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಆರ್. ಮತ್ತು ಇಲ್ಲಿ ಭುಜಗಳು ಪ್ರಮಾಣದಲ್ಲಿರಬೇಕು. ಹಾಗಾದ್ರೆ ಎ ಬಿ ಅಪಾನ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಅಪಾನ್ ಪಿ ಆರ್ ಇದ್ದರೆ ತ್ರಿಕೋನ್ ಎ ಬಿ ಸಿ ಮತ್ತು ತ್ರಿಕೋನ್ ಪಿ ಕ್ಯೂ ಆರ್ ಸಮರೂಪ ಇವೆ ಎಂದು ಹೇಳುವರು. ಹಾಗಾದ್ರೆ ತ್ರಿಕೋನ್ ಎ ಬಿ ಸಿ ಮತ್ತು ತ್ರಿಕೋನ್ ಪಿ ಕ್ಯೂ ಆರ್ ಗಳನ್ನ ಸಮರೂಪಗಳಿರುತ್ತವೆ ಎಂಬುದನ್ನ ಈ ರೀತಿಯಾಗಿ ತ್ರಿಕೋನ್ ಎ ಬಿ ಸಿ ಸರೂಪ ತ್ರಿಕೋನ್ ಪಿ ಕ್ಯೂ ಆರ್ ಎಂದು ಈ ರೀತಿಯಾಗಿ ಬರೆಯುವರು. ಹಾಗಾದ್ರೆ ಮಕ್ಕಳೇ, ನಾವು ಇಲ್ಲಿ ಏನನ್ನ ಮಹತ್ವದ್ದಾಗಿ ಈ ವ್ಯಾಖ್ಯೆ ಹೇಗೆ ತೆಗೆಯಬೇಕು ಅಂದ್ರೆ ಸಮರೂಪ ತ್ರಿಕೋನಗಳ ವ್ಯಾಖ್ಯೆಯನ್ನ ಹೇಗೆ ಮಾಡಬೇಕು? ಹಾಗಾದ್ರೆ ಎರಡು ತ್ರಿಕೋನಗಳ ಸಂಗತ ಕೋನಗಳು ಸಮಾನವಿದ್ದರೆ ಆ ಎರಡು ತ್ರಿಕೋನಗಳು ಸರೂಪ ಇರುತ್ತವೆ. ಮೊದಲನೇದಾಗಿ ಏನಿರ್ಬೇಕು, ಎರಡು ತ್ರಿಕೋನಗಳ ಸಂಗತ ಕೋನಗಳು ಏಕರೂಪವಾಗಿರಬೇಕು. ಇದು ಮಹತ್ವದ್ದು. ಆ ನಂತರ ಎರಡನೇದಾಗಿ ಎರಡು ತ್ರಿಕೋನಗಳು ಸ್ವರೂಪ ಇದ್ದರೆ ಆಗ ಅವುಗಳ ಸಂಗತ ಭುಜಗಳು ಪ್ರಮಾಣದಲ್ಲಿರುತ್ತವೆ ಮತ್ತು ಸಂಗತ ಕೋನಗಳು ಏಕರೂಪ ಇರುತ್ತವೆ ಎಂಬುದು ಕೂಡ ಗೊತ್ತಿರಲಿ ಮಕ್ಕಳೇ. ಹಾಗಾದ್ರೆ ನಮಗೆ ಏನನ್ನು ತಿಳಿಯಬೇಕು? ಎರಡು ತ್ರಿಕೋನಗಳು ಸ್ವರೂಪವಾಗಿದ್ದರೆ ಅವುಗಳ ಸಂಗತ ಕೋನಗಳು ಏಕರೂಪ ಮತ್ತು ಸಂಗತ ಭುಜಗಳು ಪ್ರಮಾಣದಲ್ಲಿರುತ್ತವೆ. ಹಾಗಾದ್ರೆ ಅವುಗಳಿಗೆ ಸ್ವರೂಪ ತ್ರಿಕೋನಗಳು ಎಂದು ಕರೆಯುವರು. ಇಲ್ಲಿ ಒಂದು ಉದಾಹರಣೆಯನ್ನ ನಾವಿಲ್ಲಿ ನೋಡೋಣ ಮಕ್ಕಳೇ. ನಾವು ಈಗಾಗಲೇ ಸ್ವರೂಪ ಮತ್ತು ಏಕರೂಪತೆಯ ಕಲ್ಪನೆಯನ್ನ ನೋಡುವಾಗ ಈ ಉದಾಹರಣೆಗಿಂತಲೂ ಮೊದಲಿಗೆ ಸ್ವರೂಪ ಮತ್ತು ಏಕರೂಪ, ನಾವು ಈಗಾಗಲೇ ಏಕರೂಪದ ಕಲ್ಪನೆಯನ್ನ ಹೇಗೆ ಮಾಡಿದ್ದೇವೆ ಅಂದ್ರೆ ಯಾವುದೇ ಎರಡು ತ್ರಿಕೋನಗಳು ಏಕರೂಪವಾಗಿವೆ ಎಂಬುದನ್ನು ಹೇಳುವ ಸಲುವಾಗಿ ಒಂದು ತ್ರಿಕೋನವನ್ನ ಇನ್ನೊಂದು ತ್ರಿಕೋನದ ಮೇಲೆ ಎತ್ತಿ ಇಡಲಾಗಿ ಅವು ಚಾಚು ತಪ್ಪದೆ
ಹೊಂದಿಕೊಳ್ಳುತ್ತಿದ್ದರೆ ಅಂದ್ರೆ ಯಾವುದಾದರೊಂದು ಹೊಂದಾಣಿಕೆಗನುಸಾರವಾಗಿ ಅವು ಒಂದಕ್ಕೊಂದು ಹೊಂದಿಕೊಳ್ಳುತ್ತಿದ್ದರೆ ಆಗ ಆ ಎರಡೂ ತ್ರಿಕೋನಗಳು ಏಕರೂಪ ಇರುತ್ತವೆ ಎಂಬುದು ನೋಡಿರುವೆವು. ಅದೇ ರೀತಿಯಾಗಿ ಅವುಗಳಲ್ಲಿರುವಂತಹ ಕೆಲವು ಪರೀಕ್ಷೆಗಳನ್ನ ಕೂಡ ನಾವು ಈಗಾಗಲೇ ನೋಡಿದ್ದೇವೆ ಮಕ್ಕಳೇ. ತ್ರಿಕೋನಗಳ ಏಕರೂಪತೆಯ ಸಾಕಾಗುವಷ್ಟು ಕರಾರುಗಳು ಅಥವಾ ಪರೀಕ್ಷೆಗಳನ್ನ ಕೂಡ ನಾವು ನೋಡಿದ್ದೇವೆ. ಯಾವುದೇ ಎರಡು ತ್ರಿಕೋನ, ಉದಾಹರಣೆಗಾಗಿ ನಾವು ಭೂಕೋಭು ಎನ್ನುವಂತಹ ಪರೀಕ್ಷೆ ಅಥವಾ ಕೋನ ಭುಜ ಕೋನ ಪರೀಕ್ಷೆ ಮತ್ತು ಭುಜ 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 ಪರೀಕ್ಷೆ ಅಥವಾ ಕರ್ಣ ಭುಜ ಪರೀಕ್ಷೆಯನ್ನ ನಾವು ಈಗಾಗಲೇ ನೋಡಿ ಇವುಗಳಿಗೆ ಸಾಕಾಗುವಷ್ಟು ಕರಾರುಗಳು ಅಥವಾ ಪರೀಕ್ಷೆಗಳು ಎಂದು ಕರೆದಿರುವೆವು. ಹಾಗಾದ್ರೆ ಇಲ್ಲಿ ಸ್ವರೂಪತೆಗೂ ಕೂಡ ಕೆಲವೊಂದು ಪರೀಕ್ಷೆಗಳನ್ನ ನಾವು ಮುಂದೆ ನೋಡೋರಿದ್ದೇವೆ. ಆದರೆ ಇಲ್ಲಿ ಸ್ವರೂಪವಾಗಿರಬೇಕಾಗಿದ್ರೆ ಆ ಎರಡೂ ತ್ರಿಕೋನಗಳು ಹೊಂದಾಣಿಕೆ ಅಂದ್ರೆ ಚಾಚು ತಪ್ಪದೆ ಹೊಂದುವ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ. ಆದರೆ ಅವುಗಳ ಭುಜಗಳು ಮಾತ್ರ ಪ್ರಮಾಣದಲ್ಲಿರಬೇಕು, ಕೋನಗಳು ಏಕರೂಪವಾಗಿರಬೇಕು ಅನ್ನೋದು ನಮಗೆ ಗೊತ್ತಿರಲಿ. ಹಾಗಾದ್ರೆ ಒಂದು ಉದಾಹರಣೆಯನ್ನ ನೋಡೋಣ. ತ್ರಿಕೋನ ಎಬಿಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ಇಲ್ಲಿ ತೆಗೆಯಲಾಗಿದೆ. ಆ ತ್ರಿಕೋನದಲ್ಲಿ ತೋರಿಸಿದ ಮಾಹಿತಿಯನ್ನ ನಿರೀಕ್ಷಿಸಿ ಇದರಿಂದ ಯಾವ ಭುಜದ ಉದ್ದಳತೆ ಕೊಡಲಿಲ್ಲ ಅದರ ಉದ್ದಳತೆಯನ್ನ ಕಂಡುಹಿಡಿಯಿರಿ. ಹಾಗಾಗಿ ಎ ಬಿ ಸಿ ಅನ್ನುವಂಥ ಒಂದು ಕಾಟ್ಕೋನ್ ತ್ರಿಕೋನ, ಇನ್ನೊಂದು ಪಿ ಕ್ಯೂ ಆರ್ ಅನ್ನುವಂಥ ಇನ್ನೊಂದು ಕಾಟ್ಕೋನ್ ತ್ರಿಕೋನ ಇದೆ. ಇಲ್ಲಿ ಕೋನಗಳು ಹೇಗಿವೆ ಮತ್ತು ಭುಜಗಳ ಅಳತೆಗಳನ್ನ ಕೂಡ ಕೊಡಲಾಗಿದೆ ನೋಡಿ. ಒಂದೇ ಚಿಹ್ನೆಯನ್ನ ಉಪಯೋಗ ಮಾಡಿ ಕೋನಗಳ ಏಕರೂಪತೆಯನ್ನ ತೋರಿಸಲಾಗಿದೆ. ಇಲ್ಲಿ ನಮಗೆ ಗೊತ್ತಿರುವಂತೆ ಪ್ರತಿಯೊಂದು ತ್ರಿಕೋನದ ಕೋನಗಳ ಬೇರೀಜು 180 ಅಂಶ ಇರುತ್ತದೆ. ಕೊಟ್ಟಿರುವ ಮಾಹಿತಿಯಿಂದ ನಾವಿಲ್ಲಿ ಕೋನಗಳನ್ನ ಏಕರೂಪ ಯಾವ ರೀತಿ, ಎ ಕೋನದ ಅಳತೆಗೆ ಪಿ ಕೋನದ ಅಳತೆ ಏಕರೂಪವಾಗಿದೆ, ಹಾಗೂ ಬಿ ಕೋನಕ್ಕೆ ಕ್ಯೂ ಕೋನ ಕೂಡ ಏಕರೂಪ ಇದೆ. ಆದ್ದರಿಂದ ಇನ್ನು ಉಳಿದಂತ ಕೋನ ಸಿ ಕೋನಕ್ಕೆ ಆರ್ ಕೋನ ತನ್ನಷ್ಟಕ್ಕೆ ತಾನೆ ಅಂದ್ರೆ ಉಳಿದ ಕೋನ, ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಜು 180 ಅಂಶ ಇರೋದ್ರಿಂದ ಅದು ತನ್ನಷ್ಟಕ್ಕೆ ತಾನೆ ಏಕರೂಪವಾಗಿರುತ್ತೆ. ಆದ್ದರಿಂದ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ಇವುಗಳು ಸ್ವರೂಪ ತ್ರಿಕೋನಗಳಿರುತ್ತವೆ ಎಂಬುದು ಕೂಡ ನಾವು ಹೇಳಬಹುದು. ಏಕೆಂದ್ರೆ ಇಲ್ಲಿ ಎರಡು ತ್ರಿಕೋನಗಳು ಹೇಗೆ ತೋರಿಸಲಾಗಿದೆ ಅಂದ್ರೆ ಕೋನ ಪ್ರತಿಯೊಂದು ಭುಜಗಳು ಅವುಗಳ ಭುಜಗಳು ಪ್ರಮಾಣದಲ್ಲಿವೆ ಅಥವಾ ಕೋನಗಳು ಕೂಡ ಏಕರೂಪವಾಗಿರುವ ಅಂದ್ರೆ ಕೋನಗಳು ಏಕರೂಪವಾಗಿದ್ದರೆ ನಾವುಗಳಿಗೆ ಸ್ವರೂಪ ಇವೆ ಎಂದು ಕೂಡ ಹೇಳಿದ್ದೇವೆ. ಅವುಗಳ ಭುಜಗಳು ಪ್ರಮಾಣದಲ್ಲಿರುತ್ತವೆ. ಯಾಕಂದ್ರೆ ಎರಡು ತ್ರಿಕೋನಗಳು ಏಕರೂಪವಾಗಿದ್ರೆ ಆ ಎರಡೂ ತ್ರಿಕೋನಗಳು ಅಂದ್ರೆ ತ್ರಿಕೋನದ ಸಂಗತ ಕೋನಗಳು ಏಕರೂಪವಾಗಿದ್ರೆ ಅವುಗಳು ಭುಜಗಳು ಪ್ರಮಾಣದಲ್ಲಿರುತ್ತವೆ ಎಂಬುದು ಗೊತ್ತಿದೆ. ಆದ್ದರಿಂದ ಎ ಬಿ ಅಪಾನ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ ಟು ಎ ಸಿ ಅಪಾನ್ ಪಿ ಆರ್. ಆದ್ದರಿಂದ ಎ ಬಿ ಯ ಬೆಲೆಯನ್ನ 3 ಎಂದು ತೆಗೆದುಕೊಂಡು ಅಂದ್ರೆ 3 ಅಪಾನ್ ಪಿ ಕ್ಯೂ ಇಸ್ ಈಕ್ವಲ್ ಟು 4 ಅಪಾನ್ 6 ಇಸ್ ಈಕ್ವಲ್ ಟು ಎ ಸಿ ಅಪಾನ್ 7.5. ಇಲ್ಲಿ ನಾವು 3 ಅಪಾನ್ ಪಿ ಕ್ಯೂ ಇಸ್ ಈಕ್ವಲ್ ಟು 4 ಅಪಾನ್ 6 ಅನ್ನ ತೆಗೆದುಕೊಂಡ್ರೆ ನಮಗೆ ಹೇಗೆ ಸಿಗುತ್ತೆ ನೋಡಿ, 4 ಇಂಟು ಪಿ ಕ್ಯೂ ಇಸ್ ಈಕ್ವಲ್ ಟು 18 ಆಗುತ್ತೆ. Therefore ಪಿ ಕ್ಯೂ ಇಸ್ ಈಕ್ವಲ್ ಟು 18 ಅಪಾನ್ 4 ಈಕ್ವಲ್ ಟು 4.5 ಪಿ ಕ್ಯೂ ದ ಬೆಲೆ ಆಯ್ತು. ಅದೇ ರೀತಿಯಾಗಿ 6 ಇಂಟು ಎ ಸಿ ಅನ್ನು ತೆಗೆದುಕೊಂಡ್ರೆ 4 ಇಂಟು 7.5 ತೆಗೆದುಕೊಳ್ಳೋಣ. ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು 7.5 ಇಂಟು 4 ಅಪಾನ್ 6 ಅಂದ್ರೆ 30 ಅಪಾನ್ 6 ಆಗುತ್ತೆ. Therefore ಎ ಸಿ ಇಸ್ ಈಕ್ವಲ್ ಟು 5. ಈ ರೀತಿಯಾಗಿ ನಾವು ಉದಾಹರಣೆಯನ್ನ ಬಿಡಿಸಬಹುದು. ಹಾಗಾದ್ರೆ ಇಲ್ಲಿ ಎರಡು ಸ್ವರೂಪ ತ್ರಿಕೋನಗಳನ್ನ ಕೊಟ್ರೆ ಅವುಗಳ ಸಂಗತ ಕೋನಗಳು ಏಕರೂಪವಾಗಿ ತೋರಿಸಿ ಮತ್ತು ಅವುಗಳ ಭುಜಗಳನ್ನ ಪ್ರಮಾಣದಲ್ಲಿ ತೋರಿಸಿದ್ರೆ ಆ ಭುಜಗಳ ಅಳತೆಗಳನ್ನ ನಮಗೆ ತೆಗೆಯಲು ಬರುತ್ತದೆ ಮಕ್ಕಳು. ಹಾಗಾದ್ರೆ ಇಲ್ಲಿ ಒಂದು ಕೇವಲ ನಮಗೆ ಆಕೃತಿಯನ್ನ ತೆಗೆಯಲಿಕ್ಕೆ ಹೇಳಿದ್ದಾರೆ. ಸ್ವರೂಪ ತ್ರಿಕೋನಗಳ ಜೋಡಿಯ ಕಚ್ಚಾ ಆಕೃತಿ ತೆಗೆಯರೆ, ತ್ರಿಕೋನಗಳ ಹೆಸರು ಕೊಡಿರಿ, ಅವುಗಳ ಸಂಗತ ಭುಜಗಳನ್ನ ಒಂದೇ ರೀತಿಯ ಚಿಹ್ನೆಯಿಂದ ಗುರುತಿಸಿ, ತ್ರಿಕೋನಗಳ ಸಂಗತ ಭುಜಗಳ ಉದ್ದಳತೆ ಪ್ರಮಾಣದಲ್ಲಿರುವ ಸಂಗತಿಯನ್ನ ತೋರಿಸಿರಿ ಎಂದು ಹೇಳಿದ್ದಾರೆ. ಹಾಗಾದ್ರೆ ಹೇಗೆ ತೋರಿಸುವುದು? ಮೊದಲಿಗೆ ಎರಡು ತ್ರಿಕೋನಗಳನ್ನ ಸ್ವರೂಪ ತ್ರಿಕೋನಗಳನ್ನ ತೆಗೆಯೋಣ. ಇಲ್ಲಿ ಕಚ್ಚಾ ಆಕೃತಿಯನ್ನು ಆ ರೀತಿಯಾಗಿ ತ್ರಿಕೋನ ಎ ಬಿ ಡಿ ಅನ್ನುವಂಥ ಒಂದು ತ್ರಿಕೋನ, ಇನ್ನೊಂದು ಇ ಎಫ್ ಜಿ ಅನ್ನುವಂಥ ಒಂದು ತ್ರಿಕೋನವನ್ನ ತೆಗೆಯಲಾಗಿದೆ. ಇಲ್ಲಿ ಕೋನಗಳನ್ನ ಒಂದೇ ಚಿಹ್ನೆಯನ್ನ ಉಪಯೋಗ ಮಾಡಿ ಏಕರೂಪ ಚಿಹ್ನೆಯಿಂದ ತೋರಿಸಲಾಗಿದೆ ನೋಡಿ. ಕೋನ ಎ ಕೋನಕ್ಕೆ ಈ ಕೋನ ಏಕರೂಪ ಇದೆ, ಹಾಗೂ ಬಿ ಕೋನಕ್ಕೆ ಎಫ್ ಕೋನ ಏಕರೂಪ ಇದೆ, ಡಿ ಕೋನಕ್ಕೆ ಜಿ ಕೋನ ಏಕರೂಪ ಇದೆ. ಅದೇ ರೀತಿಯಾಗಿ ಇಲ್ಲಿ ಭುಜಗಳು ಪ್ರಮಾಣದಲ್ಲಿರುವಂತಹ ಭುಜಗಳನ್ನ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ತ್ರಿಕೋನಗಳ ಸಂಗತ ಭುಜಗಳ ಉದ್ದಳತೆ ಪ್ರಮಾಣದಲ್ಲಿರುವಂತಹ ಸಂಖ್ಯೆಯನ್ನ ತೆಗೆದುಕೊಳ್ಳಲಾಗಿದೆ.
ಹಾಗಾದ್ರೆ 4 ಇದೆ, 4 ಮತ್ತು 28. 4/28 ತೆಗೆದುಕೊಂಡ್ರೆ 1/7 ಆಗುತ್ತೆ. ಆನಂತರ 6/42 ತೆಗೆದುಕೊಂಡ್ರೆ ಅಲ್ಲಿ 1/7. 5/35 ತೆಗೆದುಕೊಂಡ್ರೆ ಅದನ್ನು 1/7. ಇವುಗಳ ಗುಣೋತ್ತರ 1/7 ಇದೆ. Therefore, ತ್ರಿಕೋನ ಎಬಿಡಿ ಮತ್ತು ತ್ರಿಕೋನ ಇಎಫ್ಜಿ ಇವೆರಡು ಸರೂಪ ತ್ರಿಕೋನಗಳಿವೆ. ಏಕೆಂದ್ರೆ ಅವುಗಳ ಸಂಗತ ಕೋನಗಳು ಏಕರೂಪ ಮತ್ತು ಸಂಗತ ಭುಜಗಳು ಪ್ರಮಾಣದಲ್ಲಿರುತ್ತವೆ. ಆದ್ದರಿಂದ ಎರಡು ಸರೂಪ ತ್ರಿಕೋನಗಳಾಗಿ ಕಾಣುತ್ತವೆ ಮಕ್ಕಳೇ. ಈ ರೀತಿಯಾಗಿ ತಾವು ಇವುಗಳಲ್ಲಿ ಕೊಟ್ಟಿರತಕ್ಕಂಥ ಕೆಲವು ಉದಾಹರಣೆಗಳನ್ನ ಸರೂಪ ತ್ರಿಕೋನಗಳ ಕಲ್ಪನೆಯ ಮುಖಾಂತರ, ನಮಗೆ ಈಗ ಸರೂಪ ತ್ರಿಕೋನಗಳ ಕಲ್ಪನೆ ಗೊತ್ತಾಗಿದೆ. ಅಂದ್ರೆ ಎರಡು ತ್ರಿಕೋನಗಳನ್ನ ಕೊಟ್ಟಾಗ ಅವುಗಳ ಸಂಗತ ಕೋನಗಳು ಏಕರೂಪ ಮತ್ತು ಸಂಗತ ಭುಜಗಳು ಪ್ರಮಾಣದಲ್ಲಿದ್ದರೆ ಆ ಎರಡು ತ್ರಿಕೋನಗಳು ಸರೂಪ ಇರುತ್ತವೆ ಎಂಬುದು ಗೊತ್ತಿದೆ. ಇದರ ಮೇಲಿಂದ ತಾವು ಕೂಡ ಇಂಥ ಉದಾಹರಣೆಗಳನ್ನ ಪ್ರಾಕ್ಟೀಸ್ ಮಾಡಿ ಬಿಡಿಸಿ, ಹಾಗೂ ಇವುಗಳಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ತಾವು ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು.